ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ, ಆಮೇಲೆ ನಮ್ಮ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇವತ್ತು ಹೋಮ ಮತ್ತು ಹವನ ಹಾಗೂ ರುದ್ರಾಭಿಷೇಕ ಇರ್ಬೋದು, ಪ್ರತಿಯೊಂದು ನಮ್ಮ ಗುರುಗಳು ಹೇಳ್ತಾರೆ. ಆಮೇಲೆ ನಾವಿವತ್ತು ಹಮ್ಮಿಕೊಂಡಿರೋದಿಷ್ಟೇ, ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಶಿವರಾತ್ರಿ ಮಾಡ್ತೀವಿ. ಪ್ರತಿ ವರ್ಷ ಶಿವರಾತ್ರಿಗೆ ಅವ್ರ ಕುಟುಂಬದವ್ರು ಯಾರಾದರೂ ಒಬ್ಬರು ಬರೋರು ದೇವಸ್ಥಾನಕ್ಕೆ. ಸೊ ಈ ವರ್ಷ ಅವ್ರ ಕುಟುಂಬದವರು ಬಾಸ್ ಒಳಗಡೆ ಇರೋದ್ರಿಂದ ಅವ್ರು ಆದಷ್ಟು ಬೇಗ ಅವ್ರ ಕೆಟ್ಟಗಳಿಗೆ ಏನೇನಿದೆ ಎಲ್ಲ ದೇವ್ರ ಭಾರಕ್ಕೆ ಹಾಕಿದ್ದೀವಿ. ಇವಾಗ ಆದಷ್ಟು ಬೇಗ ಅವ್ರು ಬರಲಿ ಅನ್ನೋದು ನನಗೆ ಗೊತ್ತಿರೋ ವಿಚಾರ. ಅದೊಂದು 3-4 ತಿಂಗಳಲ್ಲಿ ಬರ್ಬೋದು ಅನ್ನೋ ಒಂದು ವಿಚಾರ ನನಗೆ ಗೊತ್ತಾಗಿದೆ. ಸೊ ಆ ದೇವರಿಗೆ ಇವತ್ತು ಸಂಕಲ್ಪ ಮಾಡಿದ್ದೀವಿ, ಹೋಮ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ಅವ್ರು ಬರಲಿ ಅನ್ನೋದು. ಅವ್ರು ನಮ್ಮ ಜೊತೆ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಕಾಯ್ತಿದ್ದಾರೆ. ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಗೋವನ್ನ ಪ್ರೀತಿ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡ್ತಾರೆ. ಅಂಥವ್ರಿಗೆ ಇವತ್ತು ಹಿಂಗೆ ಆಯ್ತಲ್ಲ ಅನ್ನೋದೊಂದು ಬೇಜಾರು ನಮಗೆ. ಸೊ ಆದ್ದರಿಂದ ಇವತ್ತು ದೇವರ ಹತ್ರ ಸಂಕಲ್ಪ ಮಾಡಿದ್ದೀವಿ, ಆದಷ್ಟು ಬೇಗ ಬರಲಿ ಅನ್ನೋದು. ತಿರ್ಗಿ ನಾಳೆ ಕೂಡ ಒಂದು ಸಂಕಲ್ಪ ಇರುತ್ತೆ, ನಾಡಿದ್ದು ಕೂಡ ಸಂಕಲ್ಪ ಅನ್ನದಾನ ಇರುತ್ತೆ. ಹಾಗೆಯೇ ಒಂದು ಪೋಸ್ಟರ್ ಲಾಂಚ್ ಮಾಡ್ತಾಯಿದ್ದೀವಿ 16ನೇ ತಾರೀಕು. ಸೊ ಅದೊಂದು ಇದೆ, ನಮ್ಮ ಗುರುಗಳು ಮಾತಾಡ್ತಾರೆ. ನಮಸ್ಕಾರ. ಈ ದಿವಸ ಈ ಸ್ಥಳದಲ್ಲಿ ನಂಜುಂಡೇಶ್ವರ ಸ್ವಾಮಿಯ ರುದ್ರ ಹೋಮವನ್ನು ಮಾಡಿದ್ದೇವೆ. ಗಣಪತಿ, ನವಗ್ರಹ ಹಾಗೆ ಪಾರ್ವತಿ ಅಮ್ಮನವರ ಸಹಿತವಾಗಿ ನಂಜುಂಡೇಶ್ವರ ದೇವರ ಪ್ರೀತ್ಯರ್ಥವಾಗಿ ಹವನವನ್ನು ಮಾಡಿದ್ದೇವೆ. ವಿಶೇಷ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಅವರು ಹೇಳಿದ ಪ್ರಕಾರವಾಗಿ ತುಂಬ ಪ್ರಾಣಿ ಪಕ್ಷಿಗಳು ಹಾಗೆ ಅನ್ನದಾತರು ಅನೇಕ ಜನರಿಗೆ ಅವರು ಅನ್ನದಾನವನ್ನು ಮಾಡಿರುವಂಥದ್ದು, ತುಂಬ ಜನರಿಗೆ ಸಹಾಯವನ್ನೆಲ್ಲ ಮಾಡಿದ್ದಾರೆ. ಅಂಥವರಿಗೆ ಕೆಟ್ಟ ಗಳಿಗೆಯಲ್ಲಿ ಏನೋ ತೊಂದರೆಯಾಗಿದೆ, ಆ ಥರ ಯಾವುದಾದ್ರೂ ದೋಷಗಳು ಇದ್ದರೆ ಪರಿಹಾರವಾಗಲಿ, ನವಗ್ರಹಗಳ ಅನುಕೂಲತೆ ಆಗಿರಲಿ ಅಂತ ಹೇಳಿ ನವಗ್ರಹ ದೇವತೆಗಳನ್ನೆಲ್ಲ ಹೋಮವನ್ನು ಮಾಡಿದ್ದೇವೆ. ರುದ್ರ ಹೋಮವನ್ನು ಮಾಡಿದ್ವಿ. ಸಕಲ ಪ್ರಾಯಶ್ಚಿತ್ತವಾಗಿ ಮಾಡುವಂಥದ್ದು ರುದ್ರ ಹೋಮ. ಹಾಗಾಗಿ ಯಾವುದೇ ಪಾಪಗಳು ನಡೆದಿರಬಹುದು, ಆ ಪಾಪಗಳಿದ್ದರೆ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ಇಹ ಜನ್ಮನಿ ಪೂರ್ವಜನ್ಮನಿ ಅಂತ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿದ್ದರೂ ಅದರ ಶೇಷ ಎಲ್ಲರೂ ಉಳಿದಾಗ ತೊಂದರೆಗಳು ಅನುಭವಿಸ್ತಾರಂತೆ. ಹಾಗಾಗಿ ಆ ಥರದ ಯಾವುದಾದ್ರೂ ತೊಂದರೆಗಳಿದ್ದರೆ ಆ ಪಾಪಗಳೆಲ್ಲ ಪರಿಹಾರವಾಗಿ ಆ ನಂಜುಂಡೇಶ್ವರ ಸ್ವಾಮಿಯ ಅನುಗ್ರಹದಿಂದ ಅವರು ಅತ್ಯಂತ ಶೀಘ್ರವಾಗಿ ಹೊರಗಡೆ ಬರಬೇಕು. ಯಾಕಂದರೆ ಇನ್ನೂ ಅವರು ತುಂಬ ಜನರಿಗೆ ಸೇವೆ ಮಾಡುವಂಥದ್ದು ಬಾಕಿ ಇದೆ. ಹಾಗಾಗಿ ಅವರಿಗೆ ಆ ಭಗವಂತ ಉತ್ತಮವಾದಂಥ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲ ಅವರ ಆ ಅಭಿಮಾನಿ ಬಳಗದವರು ಏನಿದ್ದಾರೆ ಅವರಿಗೆ ಸಂತಸವನ್ನು ತಂದುಕೊಡಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರ ಪರವಾಗಿ ಇವರು ಬಂದು ಸಂಕಲ್ಪವನ್ನೆಲ್ಲ ಮಾಡಿಕೊಂಡಿದ್ದಾರೆ. ಹಾಗಾಗಿ ಒಳ್ಳೆಯದಾಗಲಿ ಅಂತ ನಾವು ಪ್ರಸಾದ ರೂಪದಲ್ಲಿ ಅನುಗ್ರಹವನ್ನು ಮಾಡಿದ್ದೇವೆ. ಭಗವಂತನ ಅನುಗ್ರಹ ಸದಾ ಇರಲಿ. ನಾಳೆ ದಿವಸ ಶಿವರಾತ್ರಿ ನಡೀತಾ ಇದೆ. ಶಿವರಾತ್ರಿಗೆ ವಿಶೇಷವಾಗಿ ಅನ್ನದಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಮನುಷ್ಯನಿಗೆ ಯಾವುದು ಕೊಟ್ಟರೂ ಸಮಾಧಾನ ಆಗುವುದಿಲ್ಲ. ಅನ್ನದಾನವನ್ನು ಮಾಡಿದಾಗ ಅನ್ನ ತೆಗೆದುಕೊಂಡಾಗ ಸಾಕು ಅನಿಸ್ತದಂತ. ಹಾಗಾಗಿ ಉತ್ತಮವಾದಂಥ ದಾನ ಅನ್ನದಾನ. ಹಾಗಾಗಿ ನಾಳೆ ಅವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ತೃಪ್ತಿಯಾಗಿ ಅವರು ಅತ್ಯಂತ ಶೀಘ್ರವಾಗಿ ಹೊರಗೆ ಬರಬೇಕು ಅಂತ ಎಲ್ಲರೂ ಆಶಿಸಬೇಕು, ಆಶೀರ್ವಾದವನ್ನು ಮಾಡಬೇಕು ಅಂತ ನಾವು ಹೋಮ ಇತ್ಯಾದಿಗಳನ್ನು ಮಾಡಿದ್ದೇವೆ. ನಾಳೆ ದಿವಸ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಮಾತಾಡ್ತೀವಮ್ಮ, ನೀನು ಮಾತಾಡ. ಅದೇ ಸರ್, ಈಗ ನಾಳೆ ಬಂದು ದೇವರಿಗೆ ಸಂಕಲ್ಪ ಇರುತ್ತೆ. ನಾಳೆ ಪೂರ್ತಿ ದಿನ ಭಕ್ತಾದಿಗಳು ನಾಳೆ ಉಪವಾಸ ಇರೋದ್ರಿಂದ ಎಲ್ರಿಗೂ ಕೂಡ ಅವಲಕ್ಕಿ ಪ್ರಸಾದವನ್ನು ಕೊಡ್ತೀವಿ ನಾಳೆ ಪೂರ್ತಿ. ಸೊ ನಾಡಿದ್ದು ಬೆಳಗ್ಗೆ ನಾಳೆ ಫುಲ್ಲು ಅಭಿಷೇಕ ಇರುತ್ತೆ. ಅವರ ಹೆಸರಲ್ಲಿ ಅಭಿಷೇಕ ಮಾಡಿ ರುದ್ರಾಭಿಷೇಕ ಎಲ್ಲ ರುದ್ರಾಭಿಷೇಕ ಎಲ್ಲ ಮಾಡ್ತಿದ್ದೀವಿ. ಸೊ ನಾಡಿದ್ದು 16ನೇ ತಾರೀಕು ಅವರ ಹುಟ್ಟುಹಬ್ಬದ ದಿನ ಬೆಳಗ್ಗೆ ಸಂಕಲ್ಪ ಇರುತ್ತೆ. ಅವರ ಕುಟುಂಬದ ಹೆಸರಲ್ಲಿ, ಅವರ ಫ್ಯಾನ್ಸ್ ಹೆಸರಲ್ಲಿ, ಹಾಗೆ ಜೊತೆಗೆ ಅವರ ಸೆಲೆಬ್ರಿಟಿಗಳು ಎಲ್ಲ ಹೆಸರು. ಸ್ಪೆಷಲಾಗಿ ನಾನು ಅವ್ರನ್ನ ನೋಡ್ಕೊಂಬಂದಿರೋದು ಹೆಂಗೆ ಅಂದರೆ, ಅವರ ಒಂದು ದಾನ ಧರ್ಮ ಇರ್ಬೋದು, ನನ್ನನ್ನು ಒಂದಷ್ಟು ಪ್ರೀತಿ ಮಾಡೋದಾಗಿರ್ಬೋದು. ನಾನು ಪ್ರತಿ ವರ್ಷ ಅವರ ಹಾಡು ಮಾಡಿದಾಗಲೂ ಕೂಡ ಬೆನ್ನು ತಟ್ಟಿ ನನ್ನನ್ನು ಮುಂದೆ ಹೋಗು ಅಂತ ಅನ್ನೋದು ಅವರು ಇಡೀ ಬಳಗ ಆಗಲಿ, ಅವರ ಕುಟುಂಬ ಆಗಲಿ, ಅವರ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇವತ್ತು ನಾವು ದುಃಖದಿಂದ ಹೇಳ್ತಾ ಇದ್ದೀವಿ. ಇವತ್ತು ದುಃಖ ಇರ್ಬೋದು, ಬಟ್ ಆದರೂ ಕೂಡ ಅವ್ರು ಆದಷ್ಟು ಬೇಗ ಬರಲಿ ಅನ್ನೋದು. 16ನೇ ತಾರೀಕು ಒಂದು ಪೋಸ್ಟರ್ ಲಾಂಚ್ ಮಾಡ್ತಾಯಿದ್ದೀವಿ. ಅಂದರೆ ದರ್ಶನ್ ಅವರ ನಾನು ಏನು ಇಷ್ಟು ಹಾಡುಗಳು ಮಾಡಿದ್ದೆ, ಈ ವರ್ಷ ಹಾಡು ಮಾಡಿ ರೆಡಿ ಮಾಡಿಟ್ಟಿದ್ದೆ ಬಿಡುಗಡೆ ಮಾಡಬೇಕಂತ. ಬಟ್ ಅವರೇ ಹೇಳ್ತಿದ್ದವಾಗ ನಾವು ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತು. ಸೊ ಆದ್ದರಿಂದ ಈ ವರ್ಷ ಬಿಡುಗಡೆ ಮಾಡಲಿಲ್ಲ. ಸೊ ಆದ್ದರಿಂದ ಅವರ ಒಂದು ಚಿಕ್ಕ ಒಂದು 5ರಿಂದ 10 ನಿಮಿಷದ ಒಂದು ಶಾರ್ಟ್ ಫಿಲಮ್ ಒಂದು ಮಾಡಿದ್ದೀವಿ. ಅಂದರೆ ಏನಂದರೆ ಅವರ ದಾನ ಧರ್ಮ ಇರ್ಬೋದು. ಎಷ್ಟೋ ಜನಕ್ಕೆ ಇವತ್ತು ಡೈರೆಕ್ಟರ್ಗಳಿಗೆ ಕೆಲಸ ಇಲ್ಲ ಇವತ್ತು. ಆಮೇಲೆ ಥಿಯೇಟ್ರಿಗೆ ಎಷ್ಟೋ ಜನ ಸಿನಿಮಾಗಳು ನೋಡೋಕೆ ಹೋಗ್ತಾ ಇಲ್ಲ. ನಿನ್ನೆ ಕರಿಯ ಸಿನಿಮಾ ರಿಲೀಸ್ ಆಯಿತು, ಜನಗಳು ತುಂಬ್ತಾಯಿದ್ರು ನಿನ್ನೆ ಥಿಯೇಟ್ರ್ಗಳಲ್ಲಿ. ಅಂದರೆ ಅವರಿದ್ದರೆ ಎಷ್ಟೋ ಜನಕ್ಕೆ ಅನ್ನ ಸಿಗುತ್ತೆ ಥಿಯೇಟ್ರಲ್ಲಿ ಆಗಿರ್ಬೋದು. ಅವರು ಈ ಪಾರ್ಕಿಂಗ್ ಅವ್ರಿಗೂ ಆಗಿರ್ಬೋದು. ನಾನು ಎಷ್ಟೋ ಜನ ಮಾತಾಡಿಸಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಇವತ್ತು ಕೆಲಸಗಳಿಲ್ಲ. ಸೊ ಅಟ್ಲೀಸ್ಟ್ ಅವ್ರಿಗೆ ಕೆಲಸ ಸಿಕ್ಕಿದ್ರೆ
ಅವ್ರು ಬಂದು ಕೆಲ್ಸಕ್ಕೆ ಸಿನಿಮಾಗಳು ಮಾಡಿ ಕೆಲಸ ಸಿಕ್ಕರೆ ನನಗೂ ಕೂಡ ಕೆಲಸಗಳು ಸಿಗುತ್ತೆ, ಎಲ್ರಿಗೂ ಕೆಲಸ ಸಿಗುತ್ತೆ. ಆದ್ದರಿಂದ ಅವತ್ತು ಎಲ್ಲರೂ ಬೇಗ ಬರಲಿ ಅನ್ನೋದು ನಮ್ಮ ಉದ್ದೇಶ ಆಗಿ ಇವತ್ತು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದೀವಿಲ್ಲ. ಮಾತಾಡ್ತೀಯಪ್ಪ ನೀನು? ದರ್ಶನ್ ಹೆಸರೇ ಒಂಥರ ವಿಭಿನ್ನವಾಗಿದೆ. ಒಳ್ಳೆಯ ಮನುಷ್ಯ, ನಾನು ಕಂಡಿದ್ದ ಮನುಷ್ಯ. ಏನೋ ಎಲ್ಲರೂ ಹೇಳ್ದಂಗೆ ಒಂದು ಕೃಷಿ ಗಳಿಗೆಯಲ್ಲಿ ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಅವರಿಗೇನೋ ತೊಂದರೆ ಆಗಿದೆ. ಸಮಯ ಸಂದರ್ಭ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಸೊ ಇವರಿಂದ ಏನೇನು ಒಳ್ಳೆ ಕೆಲಸಗಳು ಹಿಂದಾಗಿದೆ, ಅದು ಅದೇ ರೀತಿ ಇನ್ನೂ ಈಗ ಅವ್ರು ಹೊರಗಡೆ ಬಂದು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಅವರಿಂದ ನಡೆಯುತ್ತೆ ಅನ್ನೋ ಭರವಸೆ ಇದೆ. ಆದಷ್ಟು ಬೇಗ ಅವ್ರು ಹೊರಗಡೆ ಬಂದು ಎಲ್ಲರಿಗೂ ಒಳ್ಳೇದು ಮಾಡ್ದಂಗಾಗಲಿ ಹಾಗೂ ಎಲ್ಲರಿಗೂ ಇವರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಬಿಡಮ್ಮ. ಹೊರಗಡೆ ಬರಲಿ ಅಂತ ನಮ್ದೆಲ್ಲ ಪ್ರಾರ್ಥನೆ. ದರ್ಶನ್ ಸರ್ ನಾವು ಮೀಟ್ ಮಾಡಿದ್ರೆ ಇಲ್ಲ ಇಲ್ಲ ಅಂದರೆ ಮನೆಗೆ ಆ್ಯಕ್ಚುಲಿ ಮನೆಗೆ ಬರ್ತೀನಿ ಅಂತ ಹೇಳಿದರು 2 ಇಯರ್ಸ್ ಬ್ಯಾಕು. ನಾನು ಹೇಳಿದ್ದೆ ದರ್ಶನ್ ಸರ್ಗೆ, ಪುಟ್ಟನಹಳ್ಳಿಗೆ ಬಂದಿದ್ದರು. ಯಾವಾಗ ಅಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಯಾಂಪೇನ್ ಮಾಡುವಾಗ ಇದೇ ರೋಡಲ್ಲಿ ಹೋದರು. ಇದೇ ರೋಡಲ್ಲಿ ನಮ್ಮ ದೇವಸ್ಥಾನ ಮುಂದ್ಗಡೆನೇ ಹೋಗಿ ಮುಂದೆ ಅಲ್ಲೊಂದು ಕಾರ್ಯಕ್ರಮ ಆಯಿತು. ಆವಾಗ ನಾನು ಹೇಳಿದ್ದೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಕೇಳ್ತಾರೆ, ಒಂದು ಸಲ ಬಂದೋಗಿ ಅಂತ. ಸೊ ಆವಾಗ ಅವ್ರು ಹೇಳಿದರು, ನಾನು ಬಂದೇ ಬರ್ತೀನಿ ಚಿನ್ನ ಅಂತ ಹೇಳಿದರು. ಹೊರಗಡೆ ಬಂದಮೇಲೆ ನಾನು ಒಂದು ಸಲ ಕೇಳ್ಕೊಂಡು ಅವ್ರನ್ನ ಅಪ್ಪ ಅಮ್ಮನ್ನ ಕರ್ಕೊಂಬ ಅಂತ ಹೇಳಿದರು ಮನೆಗೆ, ಬಟ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅವರು ಬಂದಾಗ ಸೊ ದರ್ಶನ್ ಸರ್ನ ಕರ್ಕೊಂಡೋಗಿ ಅಪ್ಪ ಅಮ್ಮನ್ನ ಮೀಟ್ ಮಾಡಿಸಿ ಸೊ ಎಲ್ಲ ಮಾಡಿಸ್ತೀನಿ. ಸೊ ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮ ಉದ್ದೇಶ. ಸೊ ದೇವರಲ್ಲಿ ಕೇಳ್ಕೊಂಡಿದ್ದೀವಿ. ಚಿಂತಿತ ಸಕಲ ಸನ್ಮನೋರಥ ಅವಾಪ್ತಿ ಅರ್ಥಂ ಸಮಸ್ತ ವಿಧ ಬಾಧಾ ನಿವಾರಣಾರ್ಥಂ ಆದಿತ್ಯಾದಿ ನವಗ್ರಹ ದೇವತಾ ಆನುಕೂಲ್ಯತಾ ಸಿದ್ಧ್ಯರ್ಥಂ ದಶಾಪೂರ್ತಿಮಾರ್ಗೆ ಸೂಚಿತ ಸಮಸ್ತ ಬಾಧಾ ನಿವಾರಣ ಪೂರ್ವಕ ಶೀಘ್ರಮೇವ ಯುಜ್ಯಮಾನಸ್ಯ ಮನಶ್ಚಿಂತಿತಪ್ರಕಾರೇಣ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಯಜಮಾನಸ್ಯ ಬಂಧುವರ್ಗಾಣಾಂ ಕುಟುಂಬವರ್ಗಾಣಾಂ ಕಾರ್ಮಿಕವರ್ಗಾಣಾಂ ಚ ಮನಸ್ಸುಚಿಂತಿತ ಕಾರ್ಯೇಷು ವಿಜಯತಾ ಸಿದ್ಧ್ಯರ್ಥಂ ಆದಿತ್ಯಾತ್ಮಕ ಶ್ರೀರುದ್ರ ಪೂರ್ಣಾಹುತಿ ಹೋಮಾಖ್ಯಂ ತಥಾ ನೀರಾಜನಾಖ್ಯಂ ಚ ಕರ್ಮ ಆಚಾರ್ಯ ಮುಖೇನ ಕಾರಯಿಷ್ಯೆ. ಪೂರ್ಣಾಹುತಿ ಆಗುತ್ತೆ. ಹಾಕ್ಬಿಡು.